Yes, good afternoon, everyone. This is Dr. Mahesh Bhatt here once again, okay, from Logic Computer Center, ಧಾರವಾಡ. ಓಕೆ, ನಿಮಗೆ ಈಗ ನಾನು ಯಾವಾಗಲೂ ನಾನು ವಿಡಿಯೋ ಮಾಡುವಾಗ ನಾನು ಹೇಳ್ತಾ ಇರ್ತೀನಿ, ತುಂಬ ಖುಷಿ ಆಗುತ್ತೆ ನನಗೆ ಯಾವುದನ್ನ ಒಂದು ವಿಡಿಯೋ ಮಾಡ್ಬೇಕಂದ್ರೆ. ಈಗ ಒಂದು 10 ದಿವಸ ಆಯಿತು ಐ ಹ್ಯಾವ್ ನಾಟ್ ಡನ್ ವಿಡಿಯೋ ಬಿಕಾಸ್ ಐ ವಾಸ್ ಲಿಟಲ್ ಬಿಟ್ ಬಿಸಿ ಆನ್ ದ ಅದರ್ ಪ್ರೋಗ್ರಾಮ್ಸ್. ಓಕೆ, ಸೊ ಇವತ್ತಿನ ದಿವಸ ಕಮಿಂಗ್ ಬ್ಯಾಕ್ ಟು ಟುಡೇಸ್ ಮ್ಯಾಟರ್. ಓಕೆ, ಗೆಳೆಯರೇ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಓಕೆ, ನಾವು ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಟೋನ್ಲಾಕ ಧಾರವಾಡ, ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಗೆಳೆಯರೇ, ನಾವು ಯಾವಾಗಲೂ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಆ ಪ್ರೋಗ್ರಾಮ್ ಹೆಸರು ಹಾಗೆ ಸುಮ್ಮನೆ. ಓಕೆ, ಹಾಗೆ ಸುಮ್ಮನೆ ಅನ್ನೋದು ಒಂದು ಬ್ರ್ಯಾಂಡೆಡ್ ಆಗಿದೆ ಈಗ ನಮ್ಮದು. ಓಕೆ, 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ನಾವು ಈ ಸಲ 27ನೇ ತಾರೀಕು ಡಿಸೆಂಬರ್, ಇದೇ ತಿಂಗಳು 27ನೇ ತಾರೀಕು ಡಿಸೆಂಬರ್ ನಾವು ನಮ್ಮ ಸಕ್ಸಸ್ಫುಲ್ ಆಗಿ 10ನೇ ವರ್ಷದ ಹಾಗೆ ಸುಮ್ಮನೆ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅತ್ಯಂತ ಅದ್ಭುತವಾದಂಥ ಒಂದು ನಮ್ಮ ಕರ್ನಾಟಕದ ಕಲೆ ಮತ್ತು ಕರ್ನಾಟಕದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ವ್ಯಕ್ತಿ ಬರ್ತಾ ಇದ್ದಾರೆ. ಅವ್ರ ಹೆಸರು ಜೂನಿಯರ್ ಅಪ್ಪು. ಓಕೆ, ಸುಮಾರು ಈಗ 2017ಕ್ಕೆ ಅವ್ರನ್ನ ನಾವು ಕರೆಸಿದ್ವಿ. ತುಂಬ ಹೃದಯದಿಂದ ನಮ್ಮ ಧಾರವಾಡ ಮಕ್ಕಳು ಎಲ್ಲ ಎಂಟರ್ಟೈನ್ ಮಾಡಿದರು. ಓಕೆ, ಆ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು. ರಂಗಾಯಣದಲ್ಲಿರುತ್ತೆ. ಓಕೆ, ನಾವು ಅದನ್ನು ರಂಗಾಯಣ ಧಾರವಾಡದಲ್ಲಿ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮದ ಹೆಸರು ಹಾಗೆ ಸುಮ್ಮನೆ. ಮತ್ತು ನಾನು ಈ ಒಂದು ವಿಡಿಯೋ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಈ ವಿಡಿಯೋ ನೋಡಿರ್ತಕ್ಕಂಥ ನಮ್ಮ ಎಲ್ಲ ಪ್ರಿನ್ಸಿಪಲ್ ಆಫ್ ಎನಿ ಕಾಲೇಜ್, ಓಕೆ, ನಾನು ಈ ವಿಡಿಯೋನ ಯೂಟ್ಯೂಬ್ನಲ್ಲಿ ಬಿಡ್ತೀನಿ. ಆಮೇಲೆ ಇದು ಒಂದು ಉಚಿತ ಇರುತ್ತೆ. ಅವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಉಚಿತವಾಗಿರ್ತದೆ. ದಯಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದರೆ ಜೂನಿಯರ್ ಅಪ್ಪು ಬರ್ತಾ ಇದ್ದಾರೆ. ಒಳ್ಳೆ ಹಾಡು ಮತ್ತು ಡ್ಯಾನ್ಸ್ಗಳಿರ್ತವೆ. ಓಕೆ, ಇಂಟರ್ ಕಾಲೇಜ್ ಕಾಂಪಿಟೇಷನ್ಸು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಪ್ರೋಗ್ರಾಮು ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನಾವು ಮುಂದೆ ಈ ಕ್ಲಿಪ್ಸ್ಗಳು ಈಗ ನಾನು ಮಾತಾಡಿದ್ದು ಮುಗಿದ ತಕ್ಷಣ 2015ರಿಂದ 2023-24ವರೆಗೂ ನಾವು ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ ಅದರ ಗ್ಲಿಮ್ಸ್ ಸ್ಟಾರ್ಟ್ ಆಗುತ್ತೆ. ನೋಡಿ ಎಂಜಾಯ್ ಮಾಡಿರಿ. ಈಗ ನಮ್ಮ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋ ನೋಡ್ರಿ. 2015ರಿಂದ 2026ವರೆಗೂ ನಾವು ಕಲ್ಚರಲ್ ಪ್ರೋಗ್ರಾಮ್ ಮಾಡಿರೋ ವಿಡಿಯೋಗಳು ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್. पीने का मौसम, तेरे संग इश्क तारी है, तेरे संग एक खुमारी है, तेरे संग चैन भी मुझको, तेरे संग बेकरारी है, तेरे संग इश्क तारी है, तेरे संग एक खुमारी है, तेरे संग चैन भी मुझको, तेरे संग बेकरारी है।
ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು ಮೊದಲ್ ಕಂಡ ಟೂರಿಂಗ್ ಸಿನಿಮಾ ಮೊದಲ್ ಗೆದ್ದ ಆಹಾ 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 ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಆಹಾ ಆಹಾ ಆಹಾ
तेरे नीले नीले नैनों से शबनम पी लूं, तेरे गीले गीले होठों की सरगम पी लूं, है पीने का मौसम। तेरे संग इश्क तारी है, तेरे संग एक खुमारी है, तेरे संग चैन भी मुझको, तेरे संग बेकरारी है। तेरे संग इश्क तारी है, तेरे संग एक खुमारी है, तेरे संग चैन भी मुझको, तेरे संग बेकरारी है। तेरे बिन जी नहीं लगता, तेरे बिन जी नहीं सकता, तुझ पे है हारे मैंने मारे दो जहां। कुर्बान मेहरबान के मैं तो कुर्बान, सुन ले जरा तेरा कुर्बान। होश में ಇತಿಹಾಸವೆನಿದ್ದರಗಿಸುತ್ತ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರವಿರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಜೈಕರಿಸುವನಿವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆಟ್ಟುವನೆಲ್ಲು. ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಬಾ.
ಹಾಯ್, ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ 2015ರಿಂದ ಹಾಗೆ ಸುಮ್ಮನೆ ಕ್ಲಿಪ್ಸ್ಗಳು ಹೆಂಗಿತ್ತು, ರೋಮಾಂಚನ ಅಲ್ವಾ? ನೋಡಿ 2015ಕ್ಕೆ ನಾವು ಹಂಗಿದ್ವಿ ಅಂದ್ರೆ ಮಕ್ಕಳುಗಳು ಯಾವ ತರ ಡ್ಯಾನ್ಸ್ ಆಡಿದ್ರು, ಕುಣಿದು ಕುಪ್ಪಳಿಸಿದ್ರು. ಓಕೆ, ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವ್ರಿಗೆ ಕರೆದಿದ್ವಿ ನಾವು. ಓಕೆ, ಆಮೇಲೆ ಸಿಡಾಕ್ ಇಂದ ಚಂದ್ರಶೇಖರ್ ಅಂಗಡಿಯವರು ಬಂದಿದ್ರು, ಮೋಹನ್ ಸಿದ್ಧಾಂತಿ ಅವ್ರು ಬಂದಿದ್ರು. ಕರೆಕ್ಟಾ? ನೋಡಿ, ಇಷ್ಟೆಲ್ಲ ನೀವು 2015ರಿಂದ ಗ್ಲಿಮ್ಸ್ ನೋಡಿದ್ರೆ, ಹೌದಾ? 2015, 2016, 2017, ಕರೆಕ್ಟ್. ಸೊ ಏನಾಗುತ್ತೆ, ಈ 2015ರಿಂದ ವರ್ಷ 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 ನೀವು ನೋಡ್ಕೊಂತ ಬಂದ್ರಿ. ಆದ್ರೆ 2027 ಮಾತ್ರ ಧಮಾಕ ಆಗ್ಬೇಕು ಫ್ರೆಂಡ್ಸ್. ಓಕೆ, ಯಾಕಂದ್ರೆ ನೋಡಿ ನಾವು ಹೆಂಗೆ ಇಂಪ್ರೂವ್ ಆಗ್ತೀವಲ್ವಾ? ಓಕೆ, ಹಳೆ ಕಾಲದಲ್ಲಿ ನಾವು ಅಡಿಗೆಗೆ ಕಟ್ಟಿಗೆ ಇಟ್ಬಿಟ್ಟು ಚುಮ್ನೆಣ್ಣೆ ಹಾಕಿ ನಾವು ಅಡಿಗೆ ಮಾಡ್ತಿದ್ವಿ. ಇವತ್ತಿನ ದಿವಸ ನಾವು ಏನ್ ಮಾಡ್ತಾ ಇದೀವಿ? ಗ್ಯಾಸ್ ಹಚ್ತಾ ಇದೀವಿ. ಕರೆಕ್ಟಾ? ಆ ಗ್ಯಾಸ್ ಹಚ್ಬಿಟ್ಟು ಅಪ್ಗ್ರೇಡ್ ಆಗಿದ್ದೀವಿ, ಲೈಟ್ ಹಚ್ಬಿಟ್ಟು ಅಪ್ಗ್ರೇಡ್ ಆಗಿದ್ದೀವಿ, ಎಲೆಕ್ಟ್ರಾನಿಕ್ ಆಗಿದ್ದೀವಿ. ಆದರೆ ನಮ್ಮ ಜೀವನಕ್ಕೆ ಮಾತ್ರ ನಾವು ಅಪ್ಗ್ರೇಡ್ ಆಗ್ತಾ ಇಲ್ಲ. ಸೊ 2024 22ನೇ ತಾರೀಕು ಫುಲ್ ಧಮಾಕ ಆಗಬೇಕು. 2015ರಿಂದ ಎಲ್ಲ ವಿಡಿಯೋಗಳನ್ನ ನೋಡ್ಕೊಂಡ್ ಬಂದಿದ್ದೀರಿ ನೀವು. ಕರೆಕ್ಟಾ? ಈ 2015ರಿಂದ ಎಲ್ಲ ವಿಡಿಯೋಗಳು ನೋಡ್ಕೊಂಡ್ ಬಂದಿದ್ದೀರಿ. ಬೇರೆ ಹುಡುಗರು ನೋಡ್ರಿ ಹೆಂಗ್ ಪಾರ್ಟಿಸಿಪೇಟ್ ಮಾಡಿದ್ರು, ಡ್ಯಾನ್ಸ್ ಆಡಿದ್ರು, ನಾಟಕ ಮಾಡಿದ್ರು, ಸ್ಕಿಟ್ ಮಾಡಿದ್ರು. ಕರೆಕ್ಟ್? ಆಮೇಲೆ ನಮ್ಮ ಜೂನಿಯರ್ ಅಪ್ಪ ಅವರು ಬಂದಿದ್ರು. ನಾವು ಸ್ಟಾಫ್ಗಳು ಕೂಡ ಮಾಡಿದ್ದೀವಿ ಡ್ಯಾನ್ಸ್. ಓಕೆ, ನಾನು ಮಾಡಿದ್ದೀನಿ, ಶಿಲ್ಪಾ ಮೇಡಮ್ ಡ್ಯಾನ್ಸ್ ಮಾಡಿದ್ದಾರೆ, ನಮ್ಮ ಫ್ಯಾಕಲ್ಟಿಗಳು ಡ್ಯಾನ್ಸ್ ಮಾಡಿದ್ದಾರೆ. ಓಕೆ, ಈ ಸಲ ಕೂಡ ಅದೇ ಥರ ಆಗಬೇಕು. ಓಕೆ, ನಮ್ಮ ಸ್ಟಾಫ್ಗಳಿಗೂ ನಾನು ಹೇಳಿದ್ದೀನಿ. ಆಮೇಲೆ ನಾಳೆ ನಮ್ಮದು ಒಂದು ಪೋಸ್ಟರ್ ಬಿಡುಗಡೆ ಆಗುತ್ತೆ. ಆ ಪೋಸ್ಟರ್ ಬಿಡುಗಡೆ ಆದಾಗ ನಾವೆಲ್ಲ ಕಾಲೇಜಿಗೆ ಹೋಗಿ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಒಂದು ಯೂಟ್ಯೂಬ್ನಲ್ಲೂ ನಾನು ಬಿಡ್ತಾ ಇದ್ದೀನಿ. ಈ ಯೂಟ್ಯೂಬ್ನಲ್ಲಿ ನೋಡಿರ್ತಕ್ಕಂಥ ಕಾಲೇಜ್ ಪ್ರಿನ್ಸಿಪಲ್ಗಳಾಗಲಿ, ನಮ್ಮ ಲೆಕ್ಚರರ್ಸ್ಗಳಾಗಲಿ, ಪ್ರೊಫೆಸರ್ಸ್ಗಳಾಗಲಿ, ಅವ್ರಿಗೆ ನಾನು ದಯಮಾಡಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಹುಡುಗರನ್ನ ಕೂಡ ಪಾರ್ಟಿಸಿಪೇಟ್ ಮಾಡಿಸ್ರಿ. ಯಾಕಂದರೆ ಅವಕ್ಕೆ ಓದಿ 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 ಸಾಕಾಗ್ಬಿಟ್ಟಿರುತ್ತೆ. ಹೌದಾ? ಅದೇ ಅಕೌಂಟ್ಸು, ಅದೇ ಇನ್ಕಮ್ ಟ್ಯಾಕ್ಸು, ಕರೆಕ್ಟ್, ಅದೇ ಎಕನಾಮಿಕ್ಸು ಎಲ್ಲ ಓದಿ ಓದಿ ಸುಸ್ತಾಗಿರ್ತಾರೆ. ಈ ವರ್ಷದ ಕೊನೆಗೆ ಒಂದು ರಿಲ್ಯಾಕ್ಸೇಷನ್ ಶೋ ಬೇಕಲ್ವಾ? ಅದಕ್ಕೆ ಇದು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಕಾಲೇಜಿಗೆ ಬಂದು ಕೂಡ ಇನ್ವೈಟ್ ಮಾಡ್ತೀವಿ. ಈ ವಿಡಿಯೋ ನೋಡಿರ್ತಕ್ಕಂಥದ್ದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಲೆಗಳಿಗೆ ಬರ ಇಲ್ಲ. ಓಕೆ, ಅತ್ಯಂತ ಅದ್ಭುತವಾಗಿ ಕಲೆಗಳಿದೆ ನಮ್ಮ ಹತ್ರ. ಯಾಕಂದ್ರೆ ಕಲೆಗಳು ಇದ್ದು ನಾವು ಅದನ್ನು ಶೋಕೇಸ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಸೊ ರಂಗಾಯಣದಲ್ಲಿ ಎಲ್ಲರೂ ಸಿಗೋಣ. ಓಕೆ, ಇದೇ ತಿಂಗಳು 27/12/2024 ವೆನ್ಯೂ ರಂಗಾಯಣ, ಸ್ಪಾನ್ಸರ್ಡ್ ಬೈ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡ. ಎಲ್ಲರೂ ಜಕ್ಕಾಸಾಗಿ ಎಂಜಾಯ್ ಮಾಡ್ರಿ. ಪ್ರಾಬ್ಲಮ್ಗಳು ಇರವೆ, ಪ್ರಾಬ್ಲಮ್ಗಳು ಬರ್ತವೆ ಹೋಗ್ತವೆ, ಆದರೆ ನಾವು ಗಟ್ಟ ಹೃದಯದಿಂದ ನಾವು ಹಾಗೇ ಸುಮ್ಮನೆ ನಾವು ಲೈಫಲ್ಲಿ ಒಂದೇ ದಿನ ನಮಗೋಸ್ಕರ ನಾವು ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋಣ. ಓಕೆ, ವೇಟಿಂಗ್ ಫಾರ್ ಯು ಶಾರ್ಟ್ಲಿ.